ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ 1:30 ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸಿದೆ. ಹಾಗಾಗಿ ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ನಿಮಗೆ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂತಹ ಸಾಧ್ಯತೆಗಳಿದೆ. ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆಯಬಹುದು. ನಿಮಗೆ ಅವಕಾಶಗಳು ಕಲ್ಪಿಸಿಕೊಡ್ತಕ್ಕಂತಹ ಒಂದು ಯೋಗ ಬರುವಂತಹ ಸಾಧ್ಯತೆ ಇದೆ. ಪ್ರತಿಭೆ ಇರತಕ್ಕಂಥವ್ರಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಿದೆ. ಇಷ್ಟು ದಿನ ಯಾವುದೋ ಅವಕಾಶಗಳು ನಮಗೆ ವಂಚನೆಯಾಗಿದೆ, ನಾವು ಅದರಿಂದ ವಂಚಿತವಾಗಿದ್ದೀವಿ ಅಂತ ಹೇಳಿ ಆಲೋಚನೆ ಮಾಡ್ತಕ್ಕಂಥವರಿಗೆ ಒಂದಷ್ಟು ಆ ಅವಕಾಶಗಳು ಹೆಚ್ಚಿಗೆಯೇ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಬೇಕು. ಆರ್ಥಿಕವಾದಂತಹ ಸಣ್ಣ ಪುಟ್ಟ ಸಮಸ್ಯೆಗೆ ಪರಿಹಾರ ದೊರಕತಕ್ಕಂತಹ ಒಂದು ಸಂದರ್ಭ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನು ಹಾಕಬಹುದು. ಆ ರೀತಿಯ ಯೋಜನೆಗಳು ಮಕ್ಕಳ ಭವಿಷ್ಯದಲ್ಲಿ ಉತ್ತಮವಾದಂತಹ ಫಲವನ್ನು ಕೊಟ್ಟು ನಿಮಗೂ ಕೂಡ ಅದರಿಂದ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಬಹುದು. ಅಣ್ಣ ತಮ್ಮಂದಿರು, ಬಂಧುಗಳು ಎಲ್ಲರೂ ಕೂಡ ಸೌಹಾರ್ದಯುತವಾಗಿರ್ತಾರೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾವುದೇ ರೀತಿಯ ಮಾತುಕತೆ, ಜಗಳ ಇತ್ಯಾದಿಗಳು ಇರೋದಿಲ್ಲ. ಬಂಧುಗಳು ಕೂಡ ಅಷ್ಟೇ ನಿಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂಥದ್ದು. ಅನುಭವಿಗಳ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ನೀವು ಚರ್ಚೆ ಮಾಡಬಹುದು. ಅದು ನಿಮ್ಮ ವೃತ್ತಿ, ವ್ಯಾಪಾರ ಅಥವಾ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿರುದ್ಯೋಗಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕುವಂತಹ ಸಾಧ್ಯತೆ. ನಿಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಸಂತೋಷ ಆಗದೇ ಇದ್ದರೂ ಕೂಡ ಇಷ್ಟು ದಿನ ಕಷ್ಟಪಡ್ತಾ ಇದ್ದಂತಹ ವಿಚಾರಕ್ಕೆ ಯಾವುದೋ ಒಂದು ಧನಾತ್ಮಕವಾದಂತಹ ತಿರುವು ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವ್ಯಾಪಾರಿಗಳಿಗೆ ಅಲ್ಪ ಲಾಭ, ಜೊತೆಗೆ ನಷ್ಟದ ಭಯ ದೂರವಾಗ್ತಕ್ಕಂಥದ್ದು. ಎಲ್ಲಿ ಹಾಕಿದ ಬಂಡವಾಳವೂ ಸಿಕ್ಕುತ್ತೋ ಇಲ್ವೋ ಅಂತ ಹೇಳಿ ಹೆದರಿರುವಂಥವರಿಗೆ ಸಣ್ಣ ಪುಟ್ಟದಾದಂತಹ ಲಾಭ ಸಿಕ್ಕುವಂತಹ ಸಾಧ್ಯತೆ. ಪತಿಪತ್ನಿಯರ ನಡುವೆ ಜಗಳ ಸಂಭವಿಸ್ತಕ್ಕಂಥದ್ದು, ಹೊಂದಾಣಿಕೆಯ ಕೊರತೆ, ಜೊತೆಗೆ ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆಯೋ ಹಾಗೆ ಅಂತಹ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದಲೇ ಜಗಳವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲಸಗಳಿಗೆ ಸ್ನೇಹಿತರ ಸಹಾಯ ದೊರಕುವಂಥದ್ದಿದೆ. ಅಧಿಕಾರಿ ವರ್ಗದಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಇದ್ದಂತಹ ತೊಂದರೆ ನಿವಾರಣೆ ಆಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಬಹಳ ಸುಗಮವಾಗಿ ಆಗುವಂತಹ ಸಾಧ್ಯತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅನುಕೂಲ ಇರತಕ್ಕಂಥವ್ರು, ಗೊತ್ತಿರುವಂಥವ್ರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ಯಾವುದೋ ಹೊಸ ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಣದ ಕೊರತೆ ಆಗಬಹುದು. ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಅಥವಾ ಪೂರ್ವಭಾವಿಯಾಗಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ಮುಂದಾಗುವಂಥದ್ದು ಒಳ್ಳೆಯದಾಗಿರುತ್ತೆ. ಹಣದ ವಿಚಾರಕ್ಕೆ ಜಗಳವನ್ನು ಮಾಡಿಕೊಳ್ಬೇಕಾದಂತಹದ್ದು, ಸಾಲ ಬಡ್ಡಿ ವ್ಯವಹಾರಗಳು ಯಾವುದೂ ಕೂಡ ಬೇಡ. ಹಾಗಾದರೆ ನಮಗೆ ಹಣ ಸಿಕ್ಕದೇ ಇದ್ದರೆ ಏನು ಮಾಡೋದು? ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದೃಷ್ಟ ಚೆನ್ನಾಗಿದ್ದಾಗ, ಗ್ರಹಗತಿ ಚೆನ್ನಾಗಿದ್ದಾಗ
ತನ್ನಿಂದ ತಾನೇ ಯಾವುದೋ ಒಂದು ಮಾರ್ಗ ಸಿಕ್ಕತ್ತೆ, ಆ ಮಾರ್ಗದ ಮುಖಾಂತರ ಹಣ ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು ಆ ಒಂದು ದೃಢವಾದ ಅಚಲವಾದ ನಂಬಿಕೆಯ ಮೇಲೆ ಕೆಲಸವನ್ನು ಮಾಡಬೇಕಾದಂಥದ್ದು. ನಕಲಿ ಖರೀದಿಯಿಂದ ಮೋಸ ಹೋಗ್ತೀರಿ. ಇದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಬೇಕು ಅನ್ನುವಂಥದ್ದು. ಉಚಿತವಾದಂತಹ ಸಮಯವನ್ನು ಅಥವಾ ನಿಮಗೆ ಯಾವಾಗ ಅವಕಾಶ ಸಿಕ್ಕುತ್ತೋ ಅಂತಹ ಸಮಯವನ್ನು ಒಳ್ಳೆಯ ಸಾಹಿತ್ಯದ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಓದಿಗೋಸ್ಕರವಾಗಿ ಮೀಸಲಾಗಿಟ್ಟು ಆ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಅದರಿಂದ ಒಂದಷ್ಟು ಮಾಹಿತಿಗಳ ಸಂಗ್ರಹವಾಗುತ್ತೆ, ಸರಿ ತಪ್ಪುಗಳ ವಿವೇಚನೆ ನಿಮಗೆ ಗೊತ್ತಾಗುವಂಥದ್ದು, ನಿಮ್ಮ ಜ್ಞಾನ ಇನ್ನಷ್ಟು ಮತ್ತಷ್ಟು ಬೆಳೆಯುವಂಥದ್ದು, ಹೀಗೆಲ್ಲ ಅನುಕೂಲಗಳು ಆಗುವಂಥದ್ದು. ಅನವಶ್ಯವಾದಂತಹ ಪ್ರಯಾಣವನ್ನು ಮಾಡಬೇಡಿ. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಡಿ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನಿಮ್ಮ ಕೆಲಸವನ್ನು ನಾನು ಮಾಡ್ಕೊಂಡು ಬರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ನಿಮ್ಮ ಕೆಲಸವನ್ನೇ ನೀವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಬೇರೆಯವ್ರ ಕೆಲಸ ಹೇಗೆ ಮಾಡಿ ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆದೀತು? ಇದು ಪ್ರಶ್ನೆಯಾಗತ್ತೆ. ಅದರಿಂದ ಆ ರೀತಿಯ ಜವಾಬ್ದಾರಿಗಳು ಬೇಡವೇ ಬೇಡ ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಯ 108 ನಾಮಾವಳಿಗಳನ್ನು ಹೇಳ್ಕೊಳ್ಳಿ ಅಥವಾ ಕೇಳಿ, ಅಷ್ಟೋತ್ತರ ಶತನಾಮಾವಳಿಗಳು. ಶುಭವಾಗಿ. ಕರ್ಕಾಟಕ ರಾಶಿ, ಉತ್ತಮವಾದಂತಹ ಸಮಯ. ಹಣ ಹೂಡಿಕೆಯನ್ನು ಮಾಡಿದರೆ ಲಾಭ ಗಳಿಸಬಹುದು ಅಂತ ಹೇಳಿ ಬೇರೆಯವರು ಹೇಳಿದರೂ ಕೂಡ ಹಿಂಜರಿತೀರಿ. ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ಅಂತಹ ಧೈರ್ಯ ನಿಮಗೆ ಇಲ್ಲದೇ ಇರುವಂತಹ ಸಂದರ್ಭ ಇವತ್ತು. ನಿಮ್ಮ ನಿರ್ಧಾರ ಒಳ್ಳೆಯದೇ ಆಗಿರುತ್ತೆ, ಆದರೆ ಹಣ ಹೂಡಿಕೆಗೆ ಬೇರೆ ಬೇರೆ ಮಾರ್ಗಗಳನ್ನು ನಾವು ಕೂಡ ಹೂಡಿಕೆ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಲವರು ಹೇಳಬಹುದು, ಆದರೆ ನಿಮ್ಮ ಮನಸ್ಸು ಮಾತ್ರ ಒಪ್ಪೋದಿಲ್ಲ. ಸರಿಯಾದಂತಹ ನಿರ್ಧಾರವಾಗಿರುತ್ತೆ. ಮಕ್ಕಳ ಹಣ ಹೂಡಿಕೆಯ ಹಣ ಅಲ್ಲಿ ನಿಮಗೆ ಏನೋ ಒಂದು ರೀತಿಯ ಅನುಮಾನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮಕ್ಕಳು ಮಾತ್ರ ಮಾತು ಕೇಳೋದಿಲ್ಲ, ನಾವು ಹಣ ಹೂಡಿಕೆಯನ್ನು ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಅದು ನಿಮಗೆ ಅನುಮಾನಕ್ಕೆ ಕಾರಣವಾಗುತ್ತೆ. ಅದು ಕೂಡ ಸತ್ಯವಾಗ್ತಕ್ಕಂತಹದ್ದು. ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಕ್ಕಂತಹ ರೀತಿಯಾಗುತ್ತೆ. ಒತ್ತಡಗಳನ್ನು ದೂರ ಮಾಡಿಕೊಳ್ಳಿ, ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಇದರ ಅಗತ್ಯತೆ ನಿಮಗೆ ಬಹಳ ಮುಖ್ಯವಾಗಿದೆ. ತುಂಬ ಕೆಲಸದ ಒತ್ತಡ, ಸ್ವಲ್ಪ ಮಟ್ಟಿನ ಆದಾಯ, ಕೆಲಸ ಜಾಸ್ತಿ ಆದಾಯ ಕಡಿಮೆ, ಸ್ವಲ್ಪ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಆದರೂ ಕೂಡ ಅನಿವಾರ್ಯ, ನಿಮ್ಮಷ್ಟಕ್ಕೆ ನೀವೇ ಸಮಾಧಾನ ಮಾಡ್ಕೊಳ್ತೀರಿ. ನಾನು ಹೆಚ್ಚು ಆದಾಯವನ್ನು ಪಡ್ಕೊಂಡಿರೋ ದಿವಸವೂ ಇದೆ, ಕೆಲಸವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಲಾಭ ಪಡೆದಿರೋದು ಇದೆ ಅಂತ ಹೇಳಿ ನೀವೇ ಸಮಾಧಾನ ಮಾಡ್ಕೊಳ್ತೀರಿ. ಮನೆಯವರಿಗೆ ಸಂತೋಷ, ತೃಪ್ತಿಯನ್ನು ಕೊಡ್ತೀರಿ ಅನ್ನುವಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭವಾಗ್ತಕ್ಕಂತಹ ದಿವಸ ಇದು. ಅದರಿಂದ ಒಂದಷ್ಟು ಸಂತೋಷ, ಸಮಾಧಾನ, ಬೇರೆ ಬೇರೆ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡೋದಕ್ಕೆ ಮನಸ್ಸು, ಇವೆಲ್ಲವೂ ಕೂಡ ನಿಮಗೆ ಒದಗಿ ಬರುವಂತಹದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಶಿವಾರಾಧನೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ.